ಮೈಸೂರಿನಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪಲಿಕ್ಕೆ ದೇವೇಗೌಡರು ಕಾರಣ. ಮೊದಲು ಯದುವೀರ್ ಅವರ ಹೆಸರೇ ಇರಲಿಲ್ಲ. ಯದುವೀರ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪ್ರಸ್ತಾಪವನ್ನ ಮುಂದಿಟ್ಟಿದ್ದೆ ದೇವೇಗೌಡರು ಅನ್ನೋ ಒಕ್ಕಲಿಗ ಬಾಂಬ್ ಅನ್ನ ಸಿಡಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು. ಪ್ರತಾಪ್ ಸಿಂಹ ಒಕ್ಕಲಿಗ ಅನ್ನೋ ಕಾರಣಕ್ಕೆ ಅವರು ಬೆಳಿಬಾರದು ಅನ್ನೋ ಕಾರಣಕ್ಕೆ ಅವರ ಬದಲಿಗೆ ಯದುವೀರ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಅಂತ ಹೇಳಿ ಸಚಿವ ಕೆ ವೆಂಕಟೇಶ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪಿದ್ದೇ ದೇವೇಗೌಡರಿಂದ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಯದುವೀರ್ ಹೆಸರೇ ಇರಲಿಲ್ಲ, ಕ್ಯಾಂಡಿಡೇಟ್ ಆಗ್ತಾ ಇದ್ದು ಯದುವೀರ್ ಹೆಸರು ನೀವೇನಾದ್ರು ಕೇಳಿದ್ರ? ಮೊದಲು ನೀವು ಯಾರು ಯದುವೀರಲ್ಲಿ ಅಭ್ಯರ್ಥಿ ಆಯ್ತಾ ನೀವು ಯಾರು ಕೇಳಿದ್ರೆ? ನೀವು ಯಾರು ಕೇಳಿದ್ರಿ? ನಮಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಯದುವೀರ್ ಹೆಸರು ಬಂತು. ನಾವು ಅಲ್ಲಿ ಇರ್ತಕ್ಕಂಥ ಅವ್ರಿಗೆ ಆತ್ಮೀಯರಾಗಿರ್ತಕ್ಕಂಥ ಯಾರಿಗೆ ನಮ್ಮ ದೇವೇಗೌಡರ ಕುಟುಂಬದಲ್ಲಿ ಆತ್ಮೀಯರಾಗಿರ್ತಕ್ಕಂಥವ್ರನ್ನ ಕೇಳಿ ಏನು ಇದಕ್ಕಿದ್ದಂಗೆ ಯದುವೀರಿನ ಹೆಸರು ಬರ್ತಾ ಇದೆಯಂತಲ್ಲಪ್ಪ. ಅಯ್ಯೋ ನಮ್ಮ ದೇವೇಗೌಡರು ಇದನ್ನು ಮಾಡ್ತಾ ಇರೋದು ಕಾರಣ ಅವ್ರು ದೇವೇಗೌಡರು ಯದುವೀರನ್ನು ನಿಲ್ಲಿಸ್ತಾ ಇದ್ದಾರೆ ಅಂಥೇಳಿ ಪ್ರತಾಪ್ ಸಿಂಹನ ಟಿಕೆಟ್ ತಪ್ಪಿಸಿ ಯದುವೀರನ್ನು ನಿಲ್ಲಿಸೋಕ್ಕೆ ದೇವೇಗೌಡರು ಕಾರಣ. ಪ್ರತಾಪ್ ಸಿಂಹ ಪಾಪ ನಮ್ಮ ಸಮಾಜದವನೇ ಆಗಿದ್ದ, ಅವನಿಗೂ ಟಿಕೆಟ್ ತಪ್ಪಿಸಿದ್ರು ದೇವೇಗೌಡರು. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ನಾನು. ಯದುವೀರನ ವಂಶಸ್ಥರು, ಹಿಂದಿನ ವಂಶಸ್ಥರು ಇದ್ದಾರಲ್ಲ, ಅವರೆಲ್ಲ KRS ಕಟ್ಬಿಟ್ಟು ಮಂಡ್ಯಕ್ಕೆ ಭಾಳ ಸಹಾಯ ಮಾಡಿದ್ದಾರೆ. ನೀರಾವರಿ ಆಗಿ ಆ ಜನರು ಮಹಾರಾಜರಲ್ಲಿ ಭಾಳ ನೆನೆಸ್ಕೋತಾರೆ. ಚುನಾವಣಾ ಪ್ರಚಾರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕುಮಾರಸ್ವಾಮಿನ ಗೆಲ್ಲಿಸ್ಬೇಕು, ಇದ್ರ ಮುಖಾಂತರ ಅವ್ರ ಸ್ವಾರ್ಥಕ್ಕೋಸ್ಕರ ಯದುವೀರು ನಿಲ್ಲಿಸಿರೋದಿಲ್ಲ. ಅವರು ಅರ್ಥ ಆಯ್ತಾ ನಿಮಗೆ? ದೇವೇಗೌಡ ಇದೊಂದು ಸ್ವಾರ್ಥ. ಯದುವೀರು ನಿಲ್ಲಿಸಿರೋದು ಏನು ಇವ್ರಿಗೆ ಗೆಲ್ಲಿಸ್ಬೇಕು ಅಂತಲ್ಲ. ಯದುವೀರು ನಿಲ್ಲಿಸಿರೋ ದೇವೇಗೌಡರು ಅವ್ರ ಸ್ವಾರ್ಥನ ಸಾಧಿಸ್ಕೊಳ್ಳೋಕೆ ಮಾತ್ರ ಅದು ನಿಲ್ಲಿಸಿದ್ರು. ಯದುವೀರಿನ ಹೆಸರೇ ಇರಲಿಲ್ಲ ಇಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ್. ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯದ ನಾಯಕ ಅನ್ನೋ ಕಾರಣಕ್ಕೇನೆ ಅವರಿಗೆ ಟಿಕೆಟ್ ಅನ್ನ ಕೈತಪ್ಪಿಸಲಾಗಿದೆ. ಇದರ ಹಿಂದಿರುವವರು ದೇವೇಗೌಡರು ಅನ್ನೋ ಗಂಭೀರ ಆರೋಪ ಮಾಡಿರೋದು ಸಚಿವರೊಬ್ರು. ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ, ಬಹಳ ಪ್ರಮುಖವಾಗಿ ಇಲ್ಲರೂ ಕೂಡ ಹೇಳಿದ್ವಿ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯಾವಾಗ ಯದುವೀರ್ ಅವರು ಬಿಜೆಪಿಯ ಅಭ್ಯರ್ಥಿ ಆದರೂ ನಿಜಕ್ಕೂ ಕೂಡ ಕಾಂಗ್ರೆಸ್ನವರು ಒಕ್ಕಲಿಗ ಅಸ್ತ್ರ ಬಳಸ್ತಾರೆ ಅಂತೇಳಿ. ಯಾಕಂದರೆ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತದಾರರಿದ್ದಾರೆ. ಸೊ ಹೀಗಾಗಿ ಒಕ್ಕಲಿಗ ಅಸ್ತ್ರವನ್ನು ಬಳಸ್ತಾರೆ ಅಂತೇಳಿ. ಸೊ ಹೀಗಾಗಿಯೇ ಲಕ್ಷ್ಮಣ ಅವರಿಗೆ ಈ ಬಾರಿ ಟಿಕೆಟ್ ಎಲ್ಲ ಘೋಷಣೆ ಮಾಡಿದೆ. ಭಾಳ ಪ್ರಮುಖವಾಗಿ ಇವತ್ತು ಕೂಡ ಚಾಮರಾಜ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತಗಳಿರುವಂತಹ ಚಾಮರಾಜ ಕ್ಷೇತ್ರದಲ್ಲಿ ಇವತ್ತು CM ಅವರು ಸಮಾವೇಶ ಹಮ್ಮಿಕೊಂಡಿದ್ರು. ಈ ಒಂದು ಸಮಾವೇಶದಲ್ಲಿ ಸಚಿವ ಕೆ ವೆಂಕಟೇಶ್ ಅವರು ನಿಜಕ್ಕೂ ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಭಾಳ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರಿಗೆ ಇವತ್ತಿನ ತನಕೂ ಕೂಡ ಯಾರು ಟಿಕೆಟ್ ತಪ್ಪಿಸಿದ್ರು ಅನ್ನೋದಕ್ಕೆ BJPಯ ನಾಯಕರಲ್ಲೂ ಕೂಡ ಉತ್ತರ ಇಲ್ಲ. ಆದರೆ ಕಾಂಗ್ರೆಸ್ನ ನಾಯಕರು ಮಾತ್ರ ನೇರವಾಗಿ ಹೇಳ್ತಾ ಇದ್ದಾರೆ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ದೇವೇಗೌಡರು ಅಂತೇಳಿ. ಭಾಳ ಪ್ರಮುಖವಾಗಿ ಅವರು ಕೂಡ ಒಕ್ಕಲಿಗ ಅಸ್ತ್ರವನ್ನು ಬಳಸ್ತಾ ಇರುವಂಥದ್ದು. ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು. ಸೊ ಹೀಗಾಗಿ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದಂಥವರು ದೇವೇಗೌಡರು. ಈ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು. ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತ ಇರೋ ಕಾರಣಕ್ಕಾಗಿ ಒಕ್ಕಲಿಗ ಮತವನ್ನು ಗ್ರ್ಯಾಬ್ ಮಾಡೋಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಅಸ್ತ್ರವನ್ನು ಬಳಸ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಟಿಕೆಟ್ ಮಿಸ್ ಆಯಿತು ಅಲ್ಲಿವರೆಗೆ ಯಾರು ಕೂಡ ಇದುವರೆಗೂ ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯಾದ ಚರ್ಚೆಗಳಿದೆ, ಕಾರಣಗಳು ಕೂಡ ಹುಡುಕ್ತಾ ಹೋದರೆ ಸಿಗ್ತಾ ಹೋಗುತ್ತೆ. ಆದರೆ ಅದು BJPಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ. ಕಾಂಗ್ರೆಸ್ನಲ್ಲಿ ಈ ಬಾರಿ ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟಿರೋ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಲಕ್ಷ್ಮಣವನ್ನು ಗೆಲ್ಲಿಸಲೇಬೇಕು ಅಂತೇಳಿ ಇವತ್ತು CM ಅವರು ಆದಿಯಾಗಿ ಎಲ್ಲರೂ ಕೂಡ ಒಕ್ಕಲಿಗ ಅಸ್ತ್ರವನ್ನು ಬಳಸ್ತಾ ಇರುವಂಥ ಜೊತೆಗೆ ಒಕ್ಕಲಿಗ ಮತಗಳು ಇರುವಂತಹ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮತದಾರರನ್ನ ಸೆಳೆಯಬೇಕು. ಮತ್ತು ದೇವೇಗೌಡರು ಯಾವ ರೀತಿಯಾಗಿ ತಮ್ಮ ಚಾಣಾಕ್ಷತನವನ್ನು ಬೆರಿತಾ ಇದ್ದಾರೆ, ಜೊತೆಗೆ ಯದುವೀರ್ ಅವರ ಕರೆತರುವ ಮೂಲಕವಾಗಿ ಒಬ್ಬ ಒಕ್ಕಲಿಗ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೈ ತಪ್ಪಿಸಿದ್ದಾರೆ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡುವ ಉದ್ದೇಶಕ್ಕಾಗಿ ಈ ರೀತಿಯಾದಂತಹ ಒಂದು ರೀತಿಯಾದಂತಹ BJP ಪಕ್ಷದ ಆಂತರಿಕ ವಿಚಾರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಿರಂಗಗೊಳಿಸುವ ಮೂಲಕವಾಗಿ ಇದು ಬೇರೆ ಬೇರೆ ರೀತಿಯಾದಂತಹ ಚರ್ಚೆಯೆಲ್ಲ ಇವತ್ತು ಉಂಟಾಗ್ತಾ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ.